ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ಏನಂದ್ರೆ ನಂಗೆ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಅತ್ತೆ ಹತ್ರ ನಾನೊಂದು ಸಾಬೂದಾನಿ ಹಲ್ವಾ ಮಾಡಿಸಿದ್ದೆ. ಆ ವಿಡಿಯೋಗೆ ಚಲೋ ರೆಸ್ಪಾನ್ಸ್ ಸಿಕ್ಕಿತ್ತು. ಅದೇ ಥರ ಇವತ್ತು ಏನೋ ಸಾವು ಸಾಂಬಾರಲ್ಲಿ ತಂಬಳಿ ಮಾಡ್ತಾರಂತೆ. ಬನ್ನಿ, ನಾನು ಜಸ್ಟ್ ಕಾಲೇಜಿಂದ ಬಂದಿದ್ದೀನಿ. ಈಗ ಊಟ ಮಾಡ್ಕೊಂಡು ಮತ್ತೆ ಕಾಲೇಜಿಗೆ ಹೋಗ್ಬೇಕು. ಈಗ ಬನ್ನಿ ಅದು ಹೆಂಗೆ ಮಾಡ್ತಾರೆ ಮತ್ತು ಯಾವ ಥರ ಟೇಸ್ಟ್ ಇದೆ ಅದನ್ನ ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ. ಫಸ್ಟ್ ಮಾಡೋ ತೋರಿಸ್ತೀನಿ ಬನ್ನಿ, ಆಮೇಲೆ ನಾವು ಹೆಂಗೆ ಯಾವ ಥರ ಟೇಸ್ಟ್ ಆಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಲಾಸ್ಟ್ ಒಂದು 3-4 ಡೇಸ್ ಬ್ಯಾಕು ಸಾಬುದಾನಿ ಹಲ್ವಾ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಎಲ್ರಿಗೂ ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಚಾನಲ್ ನೋಡಿ ಒಳ್ಳೆ ರೀತಿಯಿಂದ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಸಾವರ್ ಸಾಂಬಾರ್ ಎಲೆದು ತಂಬಳಿ ಮಾಡೋಣ. ಇದು ನಮ್ಮನೇಲಿ ಎಲ್ಲರಿಗೂ ಫೇವ್ರೇಟು. ಏನೇ ಥಂಡಿ ಕಫ ಕೆಮ್ಮಿದ್ರೂ ಇದು 1-2 ಸಲ ನಾವು ತಂಬಳಿ ಮಾಡಿದರೆ ಮಸ್ತ್ ಆರಾಮಾಗ್ತದೆ. ಅನ್ನಕ್ಕೆ ಹಾಕೊಂಡು ಊಟ ಮಾಡೋದಿದು. ಇದ್ರ ತಂಬ್ಳಿನ ಹೆಂಗೆ ಮಾಡೋದಂತ ಇವತ್ತು ನಾವು ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥ ಅಂದರೆ ಮೇನ್ ಇದು ಎಲೆ. ಇದನ್ನು ನಾವು ಚೊಕ್ಕ ತೊಳ್ಕೊಂಡು ಹುರ್ಕೊಳ್ಬೇಕು. ಆನಂತರ ಜೀರಿಗೆ, ಮೆಣಸಿನಕಾಳು, ಕಾಯಿ, ಹಾಗೆ ಮೊಸರು ಕಡ್ದು ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ. ಮಜ್ಜಿಗೆ ಫಸ್ಟ್ ನಾವು ಇದನ್ನು ಹುರ್ಕೊಳ್ಳೋಣ. ಬಾಡೋ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಈ ರೆಸಿಪಿನ ಒಂದ್ಸಲ ಮಾಡಿ ನೋಡಿ. ಮನೆಯಲ್ಲಿರೋ ಮಕ್ಕಳಿಗೆ ಥಂಡಿ ಕೆಮ್ಮು ಕಫ ಎಲ್ಲ ಕಡಿಮೆ ಆಗ್ತದೆ. 100% ಗ್ಯಾರಂಟಿ ಕೊಡ್ಬೋದು. ವಾರದಲ್ಲಿ 1-2 ಸಲ ಮಾಡಿ ಒಳ್ಳೆ ರೀತಿ ರಿಸಲ್ಟು ತಗೋತೀವಿ. ಅದೇ ರೀತಿ ಜೀರಿಗೆ ಮತ್ತು ಮೆಣಸಿನಕಾಳು ಇದನ್ನು ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ, ಚಟಪಟ ಅನ್ನೋ ತನಕ. ತುಂಬ ಹುರಿಬೇಕಂತಿಲ್ಲ. ಈಗ ಇದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಈ ಹುರಿದಂಥ ಸಾವರ್ ಸಾಂಬಾರಲ್ಲೇ ಜೀರಿಗೆ, ಮೆಣಸಿನಕಾಳು ಮತ್ತು ತೆಂಗಿನಕಾಯಿ. ನಾವು ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲ ಸ್ವಲ್ಪ ಜನ ಅಂತಂದರೆ ಸ್ವಲ್ಪ ಹಾಕ್ಕೊಬೋದು. ರೆಡಿಯಾಗಿದೆ ಇದು ಚಟ್ನಿ. ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. ನಂತರ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಚೆನ್ನಾಗಿ ಚಟಪಟ ಹೇಳಿ. ಸ್ವಲ್ಪ ನಾವು ಮಜ್ಜಿಗೆ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಆ ಮಜ್ಜಿಗೆ ಹಾಕೊಂಡ್ಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದ ಈ ಮಸಾಲೆ ಸಾವಿರ ಸಾಂಬಾರೆಲೆ ಚಟ್ನಿನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ತೆಳ್ಳ ಮಾಡ್ಕೊಳ್ಬೋದು. ನಮ್ಗೆ ಊಟಕ್ಕೆ ಎಷ್ಟು ಹದ ಬೇಕೋ ಅಷ್ಟು. ನೋಡಿ, ತಂಬಳಿ ಆಯಿತು. ಸಾವರ್ ಸಾಂಬಾರೆಲೆ ತಂಬಳಿ ರೆಡಿಯಾಗಿದೆ. ಇದನ್ನು ನಮ್ಮ ಪ್ರಥಮ್ ಟೇಸ್ಟ್ ನೋಡಿ ಹೇಳ್ತಾನೆ. ಊಟ ಮಾಡ್ತಿದ್ದೀನಿ ನೋಡಿ, ಮಸ್ತಾಗ ಟೇಸ್ಟ್ ಮಾತ್ರ ಮಸ್ತಾಗದೆ. ಊಟ ಮಾಡ್ಕೊಂಡು ಬ್ಲಾಗ್ ಎಂಡ್ ಮಾಡ್ತೀವಿ, ನೋಡ್ತಾ ಇರಿ.